ನಮಸ್ಕಾರ ಎಲ್ಲರಿಗೂ. ಇದು ಬಾಡೂಟದ ಲಾಗ್ ಆಗಿರುತ್ತೆ. ಅಂದರೆ ಮಂಗಳವಾರದ್ದು. ಸೋಮವಾರ ಏನೇನಾಯಿತು ಅಂತೆಲ್ಲ ನೋಡಿದ್ರಲ್ವಾ, ಹಂಗಾಗಿ ಇವತ್ತು ಮಂಗಳವಾರದ ಲಾಗ್ ಆಗಿರುತ್ತೆ ಇದು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಅಂತ ಕೇಳ್ಕೊತೀನಿ. ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ನು ಬೆಳಿಗ್ಗೆ ತಿಂಡಿಗೆ ನಮ್ಮನೇಲಿ ಇಡ್ಲಿ ಮತ್ತು ಮಟನ್ ಸಾರು. ಬೆಳಗ್ಗೆ ಇಡ್ಲಿ ಮಾಡಿದ್ರು ತಿಂಡಿಗೆ, ಮತ್ತು ಮಟನ್ ಬೇಯ್ತಾ ಇದೆ ನೋಡಿ. ಮಧ್ಯಾಹ್ನದ ಊಟಕ್ಕೆ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇರೋವಂಥದ್ದು. ಆಂಟಿ ಇನ್ನು ಬೆಳಗ್ಗೆನೆ ಇಡ್ಲಿ ಜೊತೆ ಸ್ವಲ್ಪ ಕೈಮಾ ಗೊಜ್ಜು ಅಥವಾ ಮೊಟ್ಟೆ ಎಲ್ಲನೂ ಮಾಡ್ತಾಯಿದ್ರು. ಸ್ಪೆಷಲಾಗಿ ಏನೇನೋ ಮಾಡಿಕೊಟ್ರು. ಅಷ್ಟೊತ್ತಿಗೆ ಟೈಮು ಬೆಳಗ್ಗೆ ಒಂದು 8 ಗಂಟೆ ಆಗಿತ್ತು. ಅವರು ರಾತ್ರಿ ಮಲಗಿದಾಗ 1:30 ಅಂತೆ. ನಾನು ಸ್ವಲ್ಪ ಬೇಗ ಮಲ್ಕೊಂಡ್ಬಿಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲನೂ ಹಚ್ಚಿಟ್ಟು ರುಬ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ನೋಡಿ. ತಲೆಕಾಲು, ಬೋಟಿ ಮತ್ತು ಮಟನು ಎಲ್ಲನೂ ರೆಡಿ ಮಾಡಿ ತೊಳೆದಿಟ್ಕೊಂಡಿದ್ದಾರೆ. ಇನ್ನೊಂದೇನೆಂದರೆ, ಸೋಮವಾರ ನಾವು ನೆಂಟರನ್ನ ಕರೆಯಲ್ಲ, ಮಂಗಳವಾರಕ್ಕೆ ಕೇಳಿರ್ತೀವಿ. ಯಾಕಂದರೆ ಸೋಮವಾರ ದಿನ ಯಾರು ನಾನ್ ವೆಜ್ ತಿನ್ನಲ್ಲ, ಮಂಗಳವಾರ ಆದರೆ ಎಲ್ಲರೂ ತಿಂತಾರೆ. ಸೊ ಹಾಗಾಗಿ ನಾವು ಪ್ರತಿ ವರ್ಷ ಹೀಗೆ ಮಾಡೋದು. ಏನು ಮಂಗಳವಾರಕ್ಕೇ ನೆಂಟರಿಗೆಲ್ಲ ಹೇಳೋ ಅಂಥದ್ದು. ನೋಡಿ, ಇಲ್ಲಿ ಚಿಕನ್ನ ತೊಳೆದಿಟ್ಟಿದ್ದಾರೆ. ಇದು ಚಿಲ್ಲಿ ಚಿಕನ್ನು ಮತ್ತು ಇದು ಕಬಾಬ್ ಮಾಡಲಿಕ್ಕೆ ಅಂತ ರಮೇಶ್ ಸ್ವಲ್ಪ ಚಿಕನ್ ಎಲ್ಲ ತೊಳ್ಕೊಟ್ರು. ನಾನು ಇಲ್ಲಿ ಖಾರ ಎಲ್ಲ ಅಂದರೆ ಮಸಾಲೆ ಎಲ್ಲ ರುಬ್ಕೊಡ್ತಾ ಇದ್ದೆ ಸಾಂಬಾರಿಗೆ ಆಂಟಿಗೆ. ನಮ್ಮ ಕೈಲಾಗ ಅಷ್ಟು ಹೆಲ್ಪು ನಾವು ಮಾಡ್ತಾಯಿದ್ವಿ. ಆಂಟಿನೇ ಎಲ್ಲನೂ ಮಾಡ್ತಿದ್ರು. ಪಾಪ ಆಗಲ್ಲ ಅಂದರು ಕೈಯಲ್ಲಿ. ಹಬ್ಬ ಅಲ್ವಾ, ಮಾಡಲೇಬೇಕು ಅಂತ ಇವರು ಬೋಟಿ ಗೊಜ್ಜಿಗೆ ಹಚ್ಕೊಡೋದು. ಮತ್ತು ಇವನು ಗಗನ್ ಅಂತ ಡಾಕ್ಟ್ರು ನೋಡೋಕ್ಕೆ ಪಾಪ ಹೇಳಿದ ಕೆಲಸ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ತಾಯಿತ್ತು ಇವನು. ಮತ್ತು ಇವ್ರ ಅಣ್ಣ ಪವನ್ ಅಂತ, ಅವನು ಅಷ್ಟೇ. ಮತ್ತು ಸಂಜಯ್, ಮಂಜು ಅವರು ಅಷ್ಟೇ. ಕೆಲಸಗಳನ್ನ ಎಲ್ಲರೂ ಹಬ್ಬದಲ್ಲಿ ಹಂಚ್ಕೊಂಡು ಮಾಡೋ ಅಂಥದ್ದು ಎಲ್ಲರೂ ಮಾಡ್ತಿದ್ರು. ಆಂಟಿ 1 ತಿಂಗಳಿಂದನೇ ಖಾರದ ಪುಡಿ ಮಾಡಿಸ್ಕೊಂಡಿದ್ದಾರೆ. ಅಂಕಲ್ ಹೇಳ್ತಿದ್ರಂತೆ ಹಬ್ಬಕ್ಕೆ ರೆಡಿ ಮಾಡ್ಕೊ ಅಂತ. ಎಲ್ಲ ಖಾರದ ಪುಡಿ ಎಲ್ಲ ಮೆಣಸಿಕಾಯಿ ಧನಿ ಎಲ್ಲ ಒಣಗಿಸಿ ಖಾರದ ಪುಡಿ ಮಾಡಿಸ್ಕೊಂಡಿದ್ರಂತೆ. ಇನ್ನು ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಪಲಾವ್ ಎಲೆ, ಚಕ್ಕೆ ಲವಂಗ ಎಲ್ಲ. ಇದು ಮಾಡ್ತಾ ಇರೋಂಥದ್ದು ಧನುಶ್ರೀ, ಅವರ ಮಗಳು. ಅವಳು ನೋಡಿ ಎಷ್ಟು ಚೆನ್ನಾಗಿ, ನಿಜವಾಗ್ಲೂ ಖುಷಿ ಆಯಿತು ನನಗೆ. ಅಷ್ಟು ಹಬ್ಬದ ಅಡುಗೆನ ವಹಿಸ್ಕೊಂಡು ಮಾಡಿದ್ಲು. ಅರ್ಧ kg 1 kg ಅಂತ ಮಾಡ್ತಾರೆ. ಆದರೆ ಅವಳು ಓದ್ಕೊಂಡು ಇಷ್ಟೆಲ್ಲ ಕಬಾಬ್ಗೆ ಅವಳೇ ಮಾಡಿಕೊಂಡ್ಳು, ಚಿಕನ್ ಫ್ರೈ ಅವಳೇ ಮಾಡಿದ್ಲು, ಗೀ ರೈಸ್ ಅವಳೇ ಮಾಡಿದ್ಲು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಓದೋ ಮಕ್ಕಳು ಕೆಲವು ಮಾಡಲ್ಲ. ಅಯ್ಯೋ ಹೋಗು ಮಮ್ಮಿ ಅನ್ಕೊ ಹೋಯ್ತವೆ. ಅದು ಹಬ್ಬದ ಅಡುಗೆಯಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಟೇಸ್ಟ್ ಹೆಂಗೆ ಬರುತ್ತೋ, ಜನ ಬರ್ತಾರೇನೋ ನಮಗೆ ಭಯ ಇರುತ್ತೆ. ಅಂಥದ್ರಲ್ಲಿ ಅವಳು ಒಂದು ಸ್ವಲ್ಪನೂ ನರ್ವಸ್ ಆಗದೆ ಎಲ್ಲನೂ ಕ್ಲೀನಾಗಿ ನೋಡಿಕೊಂಡು, ಯಾರ ಕೈಲೂ ಹೇಳಿಸ್ಕೊಳ್ದೆ ಎಷ್ಟು ಹಾಕಬೇಕು ಏನು ಅಂತ ಕೇಳ್ದಂತೆ ಅವಳಾಗಿದ್ದವಳೆ ಓನಾಗಿ ಮಾಡ್ತಾಯಿದ್ಲು. ಅದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ನಾನು ಅವಳು ಮುಂದೆ ಹೇಳಲಿಲ್ಲ ಹೆಚ್ಕೊಂಡ್ಬಿಡ್ತಾಳೆ ಅಂತ. ಅವ್ರ ಮಾಮಂಗೆ ಬಂದು ಹೇಳಿದೆ, ನೋಡ್ರಿ ಧನುಶ್ರೀ ಎಷ್ಟು ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಅಡುಗೆಗೆ ನಿಂತಿದ್ಲು ಅಂತ. ಯಾಕೆಂದರೆ ಹೆಣ್ಮಕ್ಳಿಗೆ ಅಡುಗೆನೂ ಕಲ್ತಿರ್ಬೇಕು, ಓದೂ ಇರಬೇಕು, ಮತ್ತು ಬುದ್ಧಿವಂತರು ಆಗಿರಬೇಕು. ಹೇಳ್ಬೇಕಂದ್ರೆ ಅವಳು ಪರಿಪೂರ್ಣ ಹುಡುಗಿ. ಎಲ್ಲನೂ ಕಲ್ತಿಯಾಳೆ, ಅಚ್ಚುಕಟ್ಟಾಗಿ ರೆಡಿನೂ ಆಗ್ತಾಳೆ, ಮನೇನೂ ಕ್ಲೀನ್ ಮಾಡ್ಕೊತಾಳೆ, ಎಲ್ಲ ಒಳ್ಳೆ ಬುದ್ಧಿ ಅಂತೂ ಕಲ್ತಿಯಾಳೆ. ಅದೊಂದು ನನಗೆ ಖುಷಿ ಆಯಿತು. ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ಟೈಮು ಆಗಲೇ 12:30 ಆಗೋಗಿತ್ತು. ಆಂಟಿಗೆ ಟೆನ್ಷನ್ನು. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಏನೂ ತಿನ್ನಲೇ ಇಲ್ಲ ಪಾಪ. ಅಯ್ಯೋ ನೆಂಟರು ಬರ್ತಾರೆ, ಅಡುಗೆ ಮಾಡಬೇಕು, ಇನ್ನೇನು ಮಾಡೋದು ಅಂತ. ನೋಡಿ, ಇಲ್ಲಿ ಕಬಾಬ್ಗೆ ಕಲಿಸ್ತಾ ಇದ್ದಾಳೆ. ಕಬಾಬ್ ಮಸಾಲ ಮತ್ತು ಇದೇನು ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಚಿಲ್ಲಿ ಪೌಡರು ಮತ್ತು ಬ್ಯಾಡಗಿ ಮೆಣಸಿಕಾಯಿ ಪೇಸ್ಟ್ ಬೇರೆ ಮಾಡಿಕೊಟ್ಟೆ. ಎಲ್ಲನೂ ಮಿಕ್ಸ್ ಮಾಡಿ, ಅಂತೂ ಒಬ್ರನ್ನೂ ಏನು ಎಲ್ಪ್ ಕೇಳಲಿಲ್ಲ. ಇಷ್ಟು ಹಾಕ್ಲಾತ್ತೆ ಅಷ್ಟು ಹಾಕ್ಲಾತ್ತೆ ಅಂತ ಅವಳೇ ಓನಾಗಿ ಮಾಡೋ ಅಂಥದ್ದು. ಅದು ನಿಜವಾಗ್ಲೂ ಖುಷಿ ಪಡೋ ವಿಷಯ ಆ ವಯಸ್ಸಲ್ಲಿ ಮಾಡೋ ಅಂಥದ್ದು. ಅದು ದೊಡ್ಡ ದೊಡ್ಡ ಅಡುಗೆ ಅಂದರೆ ಸ್ವಲ್ಪ ನಾವೇ ನರ್ವಸ್ ಆಗ್ತೀವಿ. ಆ ಕಡೆ ಗೀ ರೈಸ್ ಆಗ್ತಾಯಿದೆ, ಈ ಕಡೆ ವೈಟ್ ರೈಸ್ ಇಟ್ಟಿದ್ದಾರೆ, ಮುದ್ದೆಗೆ ಇಡಬೇಕು ಅಂತ ಆಂಟಿ ಅಂತ ಇದ್ರು. ಇಲ್ಲಿ ಚಿಕನ್ನ ಇವರು ಫಸ್ಟ್ ಒಂದಕ್ಕೆ ಕ್ಲೀನ್ ಮಾಡಿಕೊಟ್ರು, ಯಾಕೆಂದರೆ ಅಳತೆ ಇದಾಗುತ್ತೆ ಅಂತ. ಇನ್ನೊಂದು ಸಲ ಕಬಾಬ್ಗೆ ನೀಟಾಗಿ ತೊಳೆದು ಕೊಡ್ತಾರೆ. ನೋಡಿ, ಈ ಹುಡುಗರು ಅದು ಬಿಸಿ ಇತ್ತು, ಅಕ್ಕಿ ಬಸಿಯೋದು.
ಅವರೇ ಎತ್ಕೊಂಡು ಹೋಗಿ ಬಸಿತಾ ಇದ್ರು. ಅವ್ರು ಇಲ್ಲ ಅಂದರೆ ಯಾವ ಕೆಲಸಗಳು ಆಗೋದೇ ಇಲ್ಲ, ಅಷ್ಟು ಹೆಲ್ಪ್ ಮಾಡ್ತಾರೆ. ಅದು ಒಂದು ಏನು ಹೇಳ್ತಾರೆ, ಬಲಗೈ ಇದ್ದಂಗೆ. ಇಲ್ಲ ಅಂದರೆ ಭಾರಿ ಕಷ್ಟ ಆಗೋದು. ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತವೆ, ಒಂಚೂರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಏನಿದೆ ಅಂತ ಕೇಳಿ ಮಾಡ್ತವೆ. ಇವರು ನಾಗರತ್ನ ಆಂಟಿ ಅಂತ, ಇವರು ಅಷ್ಟೇ ತುಂಬ ಫ್ರೆಂಡ್ಲಿ. ನೋಡಿ ಇವನು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಹಚ್ತಾ ಇದ್ದಾನೆ, ಯಾಕೆಂದರೆ ಅವ್ನಿಗೆ ಹೇಳೋದೇ ಬೇಡ, ಅವ್ನ ಪಾಡ್ಗೆ ಅವ್ನು ಮಾಡ್ತಾನೆ. ಆಂಟಿನೂ ಅಷ್ಟೇ ಕುತ್ಕೊಳ್ಳಿಲ್ಲ, ಅವರು ಬಂದಿದ್ದ ನೆಂಟರಿಗೆಲ್ಲ ನಾವು ಬ್ಯುಸಿ ಇರೋದ್ರಿಂದ ಅವರೇನೆ ಜ್ಯೂಸ್ ಎಲ್ಲ ಹಾಕಿ ಕೊಡ್ತಾ ಇದ್ರು. ಇನ್ನು ನಾವು ಕೆಳಗಡೆ ಬಂದು ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ವಿ. ಅಷ್ಟೊತ್ತು ಗಂಟೆ 1 ಗಂಟೆ ಆಗಿತ್ತು. ಇನ್ನು ಅಂಕಲ್ಗೆ ಎಲ್ಲ ಪರ್ಟಿಕ್ಯುಲರ್ ಆಗಿ ಇರಬೇಕು, ಅದಕ್ಕೆ ಎಲೆ ಅಡಿಕೆ, ಅರಿಶಿನ ಕುಂಕುಮ, ಹೂವು ಎಲ್ಲನೂ. ಯಾಕೆಂದರೆ ಊಟ ಮಾಡ್ಕೊಂಡವರು ಅರಿಶಿನ ಕುಂಕುಮ ತೊಗೊಂಡು, ಹೂವು ತೊಗೊಂಡು, ತಾಂಬೂಲ ತೊಗೊಂಡು, ಎಲೆ ಅಡಿಕೆ ತಿಂದು ಹೋಗಲಿ ಅಂತ ಅವರು ನೀಟಾಗಿ ಜೋಡಿಸಿ ಅಂತ ಹೇಳಿದರು. ಜೋಡಿಸಿಟ್ಟಿದ್ದೆ. ಮತ್ತು ನಾನು ಊಟಕ್ಕೆಲ್ಲ ಬಡಿಸ್ತಾ ಸ್ವಲ್ಪ ನೋಡ್ಕೊತಾ ಇದ್ದೆ. ಎಲ್ಲರೂ ಬಂದವರೆಲ್ಲ ಊಟಕ್ಕೆ ಕೂತಿ ಖುಷಿ ಅಂದರು. ಮತ್ತು ಇವರು ಎಲೆ ಎತ್ತ ಕೆಲಸ ವಹಿಸ್ಕೊಂಡಿದ್ರು. ಅವ್ರ ಮಾವ ಹೇಳಿದ್ರಂತೆ ಒಬ್ಬರು ಹೆಂಗಸ್ರಿಗೆ ಎಲೆ ಎತ್ತಕ್ಕೆ ಮತ್ತು ಪಾತ್ರೆ ತೊಳೆಯೋಕ್ಕೆ ಅಂತ. ಅದಕ್ಕೆ ಇಲ್ಲ ಮಾವ ಬೇಡ, ನಾನೇ ಎಲೆ ಎತ್ತೀನಿ, ಏನು ಅದಕ್ಕೋಸ್ಕರ ಏನು ನೀನು ಹೇಳೋದು ಬೇಡ ಅಂಥೇಳಿ ಅದೊಂದೇನೋ ಪುಣ್ಯವಾದ ಕೆಲಸ. ನನಗೂ ಖುಷಿ ಆಯಿತು ಅದ್ರ ಬಗ್ಗೆ. ಅವರು ಅದಕ್ಕೆ ಮಾಡ್ತೀನಿ ಅಂತ ಮೊದಲು ಏನೂ ಕೆಲಸ ಮಾಡ್ತಿರ್ಲಿಲ್ಲ, ಈಗ ಅಷ್ಟು ಕಲಿಸಿದ್ದೀನಿ ನಾನು. ಮತ್ತು ಇವರು ಅವ್ರ ತಮ್ಮ, ಅವರ ಚಿಕ್ಕಮ್ಮನ ಮಕ್ಕಳು, ಅವರಿಬ್ಬರು ಅವ್ರ ಅಕ್ಕಂದರು, ಇವಳು ಅಕ್ಕನ ಮಗಳು. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಊಟದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಮಟನ್ ಸಾರು ಆಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಚಿಲ್ಲಿ ಚಿಕನ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು. ಇನ್ನೊಂದು ವಿಶೇಷತೆ ಏನಂದರೆ, ಅಂಕಲ್ ಹೇಳಿದ್ರಂತೆ, ನೀನು ಜನ್ನೇಲಿ ಯೂಸ್ ಮಾಡಬೇಡ, ಕೈ ತುಂಬ ಬಡಿಸು, ಅವ್ರು ಎಷ್ಟೆಷ್ಟು ಕೇಳ್ತಾರೆ ಅಷ್ಟಂತ ನೋಡಿ ಆಂಟಿ ಮಟನ್ನ ಹೇಗೆ ಹಾಕ್ತಿದ್ದಾರೆ ಅಂತ ಅವ್ರು ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ರಂತೆ. ಜನ್ನೇಲಿ ಹಾಕಿದ್ರೆ ಒಂದು 3-4 ಹಾಕಿದ್ರೆ ತುಂಬ್ಕೊಳ್ಳುತ್ತೆ, ಜನಕ್ಕೆ ಸಾಲಲ್ಲ, ವರ್ಷಕ್ಕೊಂದ್ಸತಿ ಹಾಕ್ತೀವಿ, ಹೊಟ್ಟೆ ತುಂಬ ಊಟ ಹಾಕು ನೀನು ಅಂತ. ನೀವು ನಂಬಲ್ಲ, ಮಾಡಿದಷ್ಟು ಮಟನು ಖಾಲಿಯಾಗಿ ಅವ್ರಿಗೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಅಂದರೆ ತೃಪ್ತಿಯಾಗಿ ಬಡಿಸಿದ್ರು ಅವರು. ಅನ್ನದಾತ್ರ ಯಾವಾಗಲೂ ಚೆನ್ನಾಗಿರಲಿ ಅಂತ ಅವ್ರನ್ನ ಬಯಸೋಣ. ಮತ್ತು ಇವರು ಹಬ್ಬಕ್ಕೆ ಪ್ರತಿ ಸತಿ ಬಂದರೂ ನಮ್ಮನೆ ಹತ್ರ ಒಂದು ಫೋಟೋ ತೊಗೋಬೇಕು, ನಮ್ಮನೆ ಹತ್ರ ಬಂದು ಕೂತಿದ್ದು ಹೋಗ್ಬೇಕು. ಇವರು ಈ ಸತಿ ನಾವು ಹಬ್ಬ ಮಾಡದೇ ಇರೋ ಕಾರಣ ಬಂದರು, ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಫೋಟೋ ತೊಗೊಂಡು ಹೋಗಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗಲ್ಲ. ಅದು ವರ್ಷ ಇದ್ದೇ ಇರುತ್ತೆ, ಅವಾಗಿಂದ ನಡೆದಿರೋದು. ಮತ್ತು ಸ್ವಲ್ಪ ಮೈಕೈ ನೋವು ಅಂತ ನಮ್ಮ ಅತ್ತೆಯವ್ರ ಹತ್ರ ಹೇಳಿದೆ. ಇವರು ಭಾವ ಇಲ್ಲಿ ದೃಷ್ಟಿ ತೆಗಿತೀನಿ, ಇಬ್ಬರಿಗೂ ಬೆಳಗ್ಗೆಯಿಂದ ಓಡಾಡಿದ್ದೀರಾ, ದೃಷ್ಟಿ ಆಗೈತೆ ಅಂದ್ಬಿಟ್ಟು ಅದೊಂಥರ ಕೇರಿಂಗು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ, ಹಾರ್ಟ್ ಟಚ್ಚಿಂಗು. ಯಾಕೆಂದರೆ ನಮ್ಮತ್ತೆ ಇದಾದಮೇಲೆ ಹಿರಿತಲೆ ಅಂತ ಇವರೇ ಇರೋದು ಅಲ್ಲಿ ನಮ್ಮ ಯಜಮಾನ್ರ ಊರಲ್ಲಿ. ನಮಗೆ ದೃಷ್ಟಿ ಎಲ್ಲ ತೆಗೆದು ಆಶೀರ್ವಾದ ಮಾಡಿದ್ರು. ನಾವು ನಮಸ್ಕಾರ ಮಾಡಿಕೊಂಡು ಖುಷಿ ಆಯಿತು. ಅದೇನೋ ಒಂಥರ ಚಿಕ್ಕದಿರ್ಬೋದು, ಆದರೂ ದೊಡ್ಡ ಖುಷಿನ ಕೊಡುತ್ತೆ ಅದು. ಮತ್ತು ನಾನು ಆಂಟಿ ಊಟ ಎಲ್ಲ ಆದಮೇಲೆ ವಾಕ್ ಹೊರಟ್ವಿ. ಆಂಟಿ ತುಂಬ ಫ್ರೆಂಡ್ಲಿ, ಎಲ್ಲರ ಜೊತೆ ಅವ್ರಿಗೆ ಹೆಂಗೆ ಬೇಕು ಅಷ್ಟು ಕಂಫರ್ಟಬಲಾಗಿ ಮಾತಾಡ್ಕೊಂಡು ಜಾಲಿಯಾಗಿ ಇದ್ದುಬಿಡ್ತಾರೆ. ಅದು ಒಂದು ಖುಷಿ. ಈಗ ಎಲ್ಲರಿಗೂ ಆ ಥರ ನೇಚರ್ ಇರೋದಿಲ್ಲ, ಅದು ನನಗೆ ಭಾಳ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ಅವ್ರ ಜೊತೆ. ಇನ್ನೊಂದೇನೆಂದರೆ, ನಾವು ಸಂಜೆ ಮಲಗುವಾಗ ರಾತ್ರಿ ಹೊತ್ತು ಮಾತಾಡ್ಕೊಂಡು ಮಲ್ಕೊಳ್ಳೋದು ಒಂಥರ. ಅದು ಏನು ಬೆಳಗ್ಗೆಯಿಂದ ಏನೇನು ನಡೆದಿರುತ್ತೆ ಅಥವಾ ಏನಾದರೂ ವಿಷಯ ಆಗಿಂದ ನಡೆದು ಬಂದ್ಬಿಟ್ಟಿದೆ. 10 ಗಂಟೆ 11 ಗಂಟೆಗಂತೂ ಯಾರೂ ನಮ್ಮ ಮನೇಲಿ ಮಲಗೋದಿಲ್ಲ, 1 ಗಂಟೆ 2 ಗಂಟೆ ಆಗಲೇಬೇಕು. ಮತ್ತು ಇವರಿಬ್ಬರು ಇದು ಬಾಳೆಹಣ್ಣು ತಂದಿದ್ರಪ್ಪ, ಏನು ನಂಜನಗೂಡು ರಸಬಾಳೆ, ಅದೊಂದು ವಿಶೇಷ. ಎಲ್ಲರೂ ಅದನ್ನು ಎಕ್ಸ್ಟ್ರಾ ತಿಂದರು. ಮತ್ತು ಮಕ್ಕಳೆಲ್ಲ ಕುತ್ಕೊಂಡು ಲಾಸ್ಟಲ್ಲಿ ಊಟ ಮಾಡ್ದೋ. ಅನ್ನದಾತ ಸುಖಿ ಭವ ಅಂತ ಅವ್ರ ಮನೆ ಚೆನ್ನಾಗಿರಲಿ. ಈ ಪುಟ್ಟ ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.